ಹಾವೇರಿ ಜಿಲ್ಲೆಯ ಕಂಚಾರಘಟ್ಟ ಗ್ರಾಮದ ನಂದೀಶ್ ಬಸನಗೌಡ ಹಾರನಗೆರೆ ಎಂಬುವರ ಜಮೀನಿನಲ್ಲಿ ಬೆಳೆದಿದ್ದ ಹಿಪ್ಪು ನೇರಳೆ ಗಿಡಗಳಿಗೆ ಕಿಡಿಗೇಡಿಗಳು ರಾತ್ರಿ ವೇಳೆ ವಿಷ ಸಿಂಪಡಿಸಿದ್ದು ಅದನ್ನ ತಿಳಿಯದೆ ರೈತ ರೇಷ್ಮೆ ಹುಳುಗಳಿಗೆ ಆಹಾರ ಕೊಟ್ಟಿದ್ದು ಅದನ್ನ ಸೇವಿಸಿದ ಹುಳುಗಳು ಸಾವನ್ನಪ್ಪಿರುವ ದಾರುಣ ಘಟನೆ ಜರುಗಿದೆ. ಇದರಿಂದಾಗಿ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಫಸಲಿನ ನಿರೀಕ್ಷೆಯಲ್ಲಿ ಇದ್ದ ಅನ್ನದಾತನಿಗೆ ದಿಕ್ಕೇ ತೋಚದಂತಾಗಿದೆ. ಈ ಸಂಬಂಧ ಗುತ್ಲಾ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರೂ ದೂರು ದಾಖಲಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಕೇಳಿದ್ರೆ ಇದಕ್ಕೂ ನಮಗೂ ಸಂಬಂಧವಿಲ್ಲ, ಹುಳುಗಳನ್ನ ತಿಪ್ಪಿಗೆ ಎಸಿರಿ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದು ಅತ್ಯಂತ ವಿಪರ್ಯಾಸದ ಸಂಗತಿಯಾಗಿದೆ. ಎಷ್ಟು ಲಾಸ್ ಆಗಿದೆ ಸರ್ ನಿಮ್ದು? ಒಂದು 3 ಲಕ್ಷ ರೂಪಾಯಿ ಲಾಸ್ ಇದೆ. ಹಾ ಸರ್, ಇದು ಯಾವ ಏರಿಯಾ ಬರ್ತದೆ ಸರ್? ಇದು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕಂಚರಗಟ್ಟಿ. ಇದು 2 ಎಕರೆ ಪಟ್ರಿ. ಸಣ್ಣ ಉಳಿದ ಕಡೆ ಹೊಂದವ್ರಿ. ಇದ ಮೂರನೇ ದಿವಸದ ಸಪ್ಪಿಗೆ ಹಿಂಗಾಗ್ಯದ ನೋಡ್ರಿ. 8 ರಾಕಿಗೆ ಹೋಗ್ಯಾವ್ರಿ. ಇನ್ನು 3 ದಿವಸ ಮೇಯ್ತಿದ್ರಿ. ಇನ್ನು ಮತ್ತೆ ಅಧಿಕಾರಿಗಳಿಗೆ ಮಾತಾಡಿದ್ರ ಅಂದಲ್ಲ ಸರ್, ಏನಂತ ಹೇಳಿದ್ರು ರೇಷ್ಮೆ ಇಲಾಖೆದವರು? ರೇಷ್ಮೆ ಇಲಾಖೆ ಅದ್ರ ನಮ್ಗೇನು ಸ್ಪಂದಿಸಿಲ್ರಿ. ಪೊಲೀಸರು ಹೇಳಿದ್ರಿ, ಫೋನ್ ಮಾಡಿದ್ರೆ ಬಂದ್ ಹೋಗ್ಯಾರ್ರಿ, ಕಂಪ್ಲೇಂಟ್ ತಗೊಂಡ್ಯಾರ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.